ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ತಿಂಗಳು ನನಗೆ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಇವಾಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಯಾಕಂದರೆ ನಾವು ಪ್ಯಾಕಿಂಗು ಮತ್ತು ಶಿಫ್ಟಿಂಗು ಅದರಲ್ಲೇ ಬ್ಯುಸಿ ಆಗಿಬಿಟ್ವಿ. ಅದಕ್ಕೆ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಈ ವ್ಲಾಗು ಪಂಜಾಬಿನ ಕೊನೆಯ ವ್ಲಾಗ್ ಆಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಬೇರೆ ಕಡೆ ಪೋಸ್ಟಿಂಗ್ ಬಂದಿರೋದ್ರಿಂದ ನಾವು ಪಂಜಾಬಿಂದ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ನಮಗೆ 2 ದಿನ ಟೈಮ್ ಇದೆ. ಅಷ್ಟರಲ್ಲಿ ನಾವು ಲಗೇಜನ್ನು ಪ್ಯಾಕ್ ಮಾಡಿ ಸೇಫ್ ಎಕ್ಸ್ಪ್ರೆಸ್ಸಲ್ಲಿ ನಾವು ಲಗೇಜ್ನ ಮೂವ್ ಮಾಡ್ತಾ ಇದ್ದೀವಿ. ವಾಷಿಂಗ್ ಮಿಷಿನ್ ಆಲ್ರೆಡಿ ಪ್ಯಾಕ್ ಮಾಡಿದ್ದೀವಿ. ಈಗ ಫ್ರಿಡ್ಜ್ ಪ್ಯಾಕ್ ಮಾಡಬೇಕು. ಪೀಸ್ ತಿಂತಾ ಇದ್ದಾರೆ. ನಂದಂತೂ ಹೊಟ್ಟೆ ಅಷ್ಟು ಊಟ ಆಯಿತು. ನೋಡಿ ಗೈಸ್ ಮನೆ ಹೆಂಗಾಗಿದೆ ಅಂತ. ಶಪ್ಪ ಇವೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ನೋಡಿ ಸಾಕಾಗೋಗುತ್ತೆ. ಸ್ವಲ್ಪ ರೈಸ್ ಮಾಡಿದ್ದೆ, ಊಟ ಆಯಿತು. ಸ್ವಲ್ಪ ಚಿಕನ್ ಸಾಂಬಾರಿತ್ತು, ಮತ್ತು ಇಲ್ಲಿ ಕಬಾಬ್ ಬೇಯಿಸಿದ್ದೆ. ಇದು ಕಬಾಬ್ ಎಣ್ಣೆ, ಇದು ವೇಸ್ಟ್ ಆಗುತ್ತೆ, ಸುಮ್ಮನೆ ಎಸ್ಬಿಟ್ಟು ಹೋಗ್ಬೇಕು. ಎಲ್ಲ ಕಬಾಬಿಗೆಲ್ಲ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ನೋಡಿ. ಎಲ್ಲ ಪ್ಯಾಕ್ ಆಗೋಗಿದೆ ಫುಲ್ಲು. ಇಲ್ಲೂ ಫುಲ್ಲು ಖಾಲಿ ಮಾಡಿದ್ದೀವಿ. ಇಲ್ಲಿ ಸ್ವಲ್ಪ ರೇಷನ್ ಐಟಮ್ ಇದ್ದಾವೆ. ಇಲ್ಲಿ ಇವಾಗ ಫ್ರಿಡ್ಜ್ ಪ್ಯಾಕ್ ಮಾಡ್ತಾಯಿದ್ದೀವಿ. ಈ ಹಾಸಿಗೆನ ತೆಗೆದು ಇಲ್ಲಿ ಫುಲ್ಲು ಹೊಲ್ದುಬಿಟ್ಟು ಫ್ರಿಡ್ಜಿಗೆ ಪ್ಯಾಕ್ ಮಾಡಬೇಕು. ಲಗೇಜ್ ಪ್ಯಾಕ್ ಮಾಡೋಕ್ಕೆ ಅಂತಲೇ ನಾವು 2 ಐರನ್ ಬಾಕ್ಸ್ನ ತರಿಸಿದ್ದೀವಿ, ಅಂದರೆ ಪೆಟ್ಟಿಗೆಗಳನ್ನ. ಫ್ರಿಡ್ಜು ವಾಷಿಂಗ್ ಮಿಷಿನು ಇದೆಲ್ಲ ತೊಗೊಂಡಿದ್ರಿಂದ ನಮಗೆ ಪ್ಯಾಕಿಂಗು ತುಂಬಾ ಕಷ್ಟ ಆಯಿತು. ವಾಷಿಂಗ್ ಮಿಷಿನು ಮತ್ತು ಫ್ರಿಡ್ಜ್ನ ನಾವು ಇಲ್ಲಿ ಹೊಸ್ದಾಗಿ ತೊಗೊಂಡಿದ್ದು ಶೋರೂಮಿಂದನೇ. ಈಗ ಸೇಲ್ ಮಾಡ್ತೀವಿ ಸೆಕೆಂಡ್ಸ್ಗೆ ಅಂದರೆ ತುಂಬ ಕಮ್ಮಿ ಬೆಲೆಗೆ ಕೇಳ್ತಾರೆ. ಆಫ್ ಆ್ಯಂಡ್ ಆಫ್ ಕೂಡ ಕೊಡಲ್ಲ. ಅದಕ್ಕೋಸ್ಕರ ಲಾಸ್ ಆಗುತ್ತೆ ಅಂದ್ಬಿಟ್ಟು ನಾವು ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡೋಕ್ಕೆ ಬೇಕಲ್ವ, ಮತ್ತೆ ಹೊಸ ತೊಗೋಬೇಕಾಗುತ್ತೆ ಅಂದ್ಬಿಟ್ಟು ವಾಷಿಂಗ್ ಮಿಷಿನು ಫ್ರಿಡ್ಜ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ. ಕೂಲರ್ಗಳನ್ನ ಇಲ್ಲೇ ಸೇಲ್ ಮಾಡ್ತಾ ಇದ್ದೀವಿ. ಅದು ಕೂಡ ಆಫ್ ಆ್ಯಂಡ್ ಆಫ್ ರೇಟ್ಗೆ ಕೇಳಿದ್ರು. ಮಲ್ಕೊಳಕ್ಕಿಲ್ಲಿ ಹಾಸಿಗೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಈ ಮಂಚದ ಮೇಲೆ ಇವಾಗ ಮಲ್ಕೊಳ್ಬೇಕು. ಈ ಟಿ ವಿ ರೀಚಾರ್ಜ್, ಇವಾಗ ಟಿ ವಿನೂ ಬಿಚ್ಚಿಡಬೇಕು. ಟಿ ವಿ ಇದೆಲ್ಲ ಎತ್ತಿಡಬೇಕಿನ್ನು, ಸ್ಕ್ರೀನ್ ಎಲ್ಲ ಬಿಚ್ಚಿಡಬೇಕು. ಲೆಗ್ ಪೀಸ್ ತಿಂತಾವ್ರು ನೋಡಿ ಇವರು. ಗಾಯ್ಸ್ ಸುಸ್ತಾಗಿ ಹೋಗಿದೆ, ನನಗಂತೂ ತಲೆ ಸುತ್ತು ಬರ್ತಾ ಇದೆ. ಇನ್ನು ಪ್ಯಾಕಿಂಗ್ ಏನು ಮಾಡಿಲ್ಲ, ಬೆಳಗ್ಗೆನೆ ಲಗೇಜ್ ಎಲ್ಲ ಕಳಿಸ್ಕೊಡ್ಬೇಕು. ನಂದಂತೂ ಹೊಟ್ಟೆ ಊಟ ಮಾಡಿಬಿಟ್ಟೆ, ನಾನು ಸುಸ್ತಾಗೋಯ್ತು. ಸ್ವಲ್ಪ ಸ್ಟವ್ ಮತ್ತು ಪಾತ್ರೆ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾಳೆನೂ ಅಡುಗೆ ಮಾಡಬೇಕು. ನನ್ನ ಮಗನಿಗೆ ಎಕ್ಸಾಮ್ ಇದೆ, ನಾಳೆನೂ ಅಡುಗೆ ಮಾಡಬೇಕು, ತಿಂಡಿ ಎಲ್ಲ ಮಾಡಬೇಕು ಸಂಜೆವರೆಗೂ. ಅದಕ್ಕೆ ಸ್ಟವ್ ಎಲ್ಲ ನಾನೇನು ಪ್ಯಾಕ್ ಮಾಡಿಲ್ಲ. ಸ್ಟವ್ ನಾವು ಸೂಟ್ ಕೇಸಲ್ಲೇ ತೊಗೊಂಡು ಬರ್ತೀವಿ. ಈಗ ನಾನು ಊಟ ಆಯ್ತು. ಇಲ್ಲಿ ನೋಡಿ ಫ್ರಿಡ್ಜ್ ಪ್ಯಾಕ್ ಮಾಡಿರೋದು. ನೋಡಿ ಇವಾಗ ಹಾಸಿಗೆ ಹಾಕ್ಬಿಟ್ಟು ಹೊಲ್ದು ಬಿಡ್ತಾ ಇದ್ದೀವಿ. ಇಲ್ಲಿ ಇವರಿಬ್ಬರು ಊಟ ಮಾಡಿಬಿಟ್ಟು ಮಲ್ಕೋತಾರೆ ಅಂತ ಊಟ ಮಾಡಿಸಿದ್ರೆ ಊಟ ಮಾಡಿದ್ರು ಮಲ್ಕೋತಾ ಇಲ್ಲ. ಟಾರ್ಚರ್ ಕೊಡ್ತಾವ್ರೆ. ಹೆಂಗಪ್ಪ ಇದನ್ನು ಪ್ಯಾಕ್ ಮಾಡೋದು? ಇವಾಗ ಆಲ್ರೆಡಿ 10 ಗಂಟೆ ಆಗಿದೆ, ಇನ್ನೂ ಪ್ಯಾಕಿಂಗ್ ಆಗಿಲ್ಲ. ಈ ಹಾಸಿಗೆ ಬೇರೆ ತೆಗ್ದು ಹಿಂಗೆ ಹೊಲಿತಾರಂತೆ ನನ್ನ ಹಸ್ಬೆಂಡು ಫ್ರಿಡ್ಜ್ಗೆ. ನೋಡಿ ಕಟ್ ಮಾಡಿದೆ. ಕಟ್ ಮಾಡಿದೆ. 10-11 ಗಂಟೆ ಆಯಿತು, ಇನ್ನೂ ಪ್ಯಾಕಿಂಗ್ ಮುಗಿಲ್ಲ. ಈ ಕಡೆ ನೋಡು, ಆ ಕಡೆ ಗೈಸ್ ಇನ್ನೂ ಪ್ಯಾಕಿಂಗ್ ಮುಗಿದಿಲ್ಲ. ನೋಡು ಗೈಸ್, ಇನ್ನೂ ಪ್ಯಾಕಿಂಗ್ ಮುಗಿದಿಲ್ಲ ಗೈಸ್. ಬರೀ ಒಂದು ವಾಷಿಂಗ್ ಮಿಷಿನು ಫ್ರಿಜ್ಜು ಅಷ್ಟೇ ಪ್ಯಾಕ್ ಮಾಡಿರೋದು. ಇನ್ನು ಬಟ್ಟೆಗಳೆಲ್ಲ ಕಬೋರ್ಡಲ್ಲೇ ಚೆಲ್ಲಾಡ್ತಾ ಇದೆ. ನೋಡಿ ಇಲ್ಲಿ ಮಲ್ಕೊಂಡು ಒದ್ದಾಡ್ತಾನೆ ಇವು. ನಮ್ಮ ಋಷಾಂಕು ವೀಡಿಯೋ ಮಾಡ್ತೀನಿ ಅಂತ ಅವ್ರ ಅಪ್ಪನ ಮೊಬೈಲ್ ಹಿಡ್ಕೊಂಡು ಓಡಾಡ್ತಾವನೆ. ಇಲ್ಲಿ ನನ್ನ ಹಸ್ಬೆಂಡು ದಬ್ಬಳ ತಗೊಂಡು ದಾರ ಹಾಕ್ಕೊಂಡು ಈಗ ಹಾಸಿಗೆ ಹೊಲಿತೀವಿ ಅಂತ
ಹೊಲಿತಾ ಇದ್ದಾರೆ. ಅದು ಕೀ ಸರಿ ಮಲ್ಕೊ ನೋಡಿರಪ್ಪ. ವಾಟ್ ನೋಡಿ ದಬ್ಳ ತಗೊಂಡು ಹೊಲಿತಾ ಇದ್ದಾರೆ. ವಾಚ್ ಹಾಕ್ತಿದ್ದೀನಿ. ಇದು ವಾಚ್ ಹಾಕ್ತೀನಿ. ನೋಡಿ ಮೈ ಫಿಶ್. ನೋಡಿ ಇದು ಫಿಶ್. ನೋಡಿ ಯಾಕೆ ಬೇಕು ಗುರು ಇವೆಲ್ಲ ನಮಗೆ? ಸೇಫ್ಟಿಯಾಗಿ ನಿಮ್ಮ ಫ್ರಿಜ್ಜು ಸೇಫ್ಟಿಯಾಗಿ ಊರಿಗೆ ತಲುಪಬೇಕು ಅಂದರೆ ಈ ರೀತಿ ಮಾಡಿ. ಈ ಥರ ಹಾಸಿಗೆಗಳಿದ್ರೆ ಹಾಸಿಗೆನೂ ಮತ್ತೆ ಇಡೋಕ್ಕೆ ಮತ್ತೆ ನಿಮಗೆ ಸ್ಪೇಸ್ ಬೇಕಾಗುತ್ತೆ. ಅದ್ರ ಬದಲು ಫ್ರಿಜ್ಜಿಗೆ ಸುತ್ತಬಿಟ್ಟು ಬೆಡ್ಶೀಟು ಮತ್ತು ಏನಾದರೂ ಹಾಸಿಗೆ ಏನಾದರೂ ಸುತ್ತಬಿಟ್ಟು ಆರಾಮಾಗಿ ಫ್ರಿಜ್ಜನ್ನ ಸೇಫ್ಟಿಯಾಗಿ ಕಳಿಸ್ಬೋದು. ನೋಡೋಣ ನಮ್ಮ ಐಡಿಯಾ ವರ್ಕೌಟ್ ಆಗುತ್ತಾ ಅಂತ. ಇಲ್ಲಿ ನೋಡಿ ಇನ್ನೂ ಬೇಜಾನ್. ಅದರೊಳಗಡೆ ಬೇರೆ ಬಬಲ್ಸ್ ರ್ಯಾಪರ್ ಹಾಕಿದ್ದೀವಿ ಮತ್ತು ಈ ಥರದ್ದು ವೇಸ್ಟ್ ಡಬ್ಬಗಳು ಸಿಗ್ತಾವಲ್ಲ ಅವೆಲ್ಲನೂ ತೆಗ್ದು ಪ್ಯಾಕ್ ಮಾಡಿದ್ದೀವಿ. ಮತ್ತು ಹಾಸಿಗೆ ನೋಡ್ರಿ ಫುಲ್ ಪ್ಯಾಕ್ ಆಯಿತು ಗೈಸ್. ನೋಡಿ ಅರ್ಧ ಆಗ್ತಾವೆ ನೋಡ್ರಿ. ನೋಡಿ ರೋಲ್ ತಗೊಂಡು ಇವಾಗ ಬಾ. ವಾಷಿಂಗ್ ಮಿಷಿನ್ ಪ್ಯಾಕ್ ಮಾಡೋದನ್ನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫ್ರಿಜ್ ಪ್ಯಾಕ್ ಮಾಡೋ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ಯಾರಾದರೂ ಪ್ಯಾಕ್ ಮಾಡೋರಿದ್ದರೆ ನಮ್ಮ ಥರ ಬೇರೆ ಕಡೆ ಶಿಫ್ಟ್ ಮಾಡೋರಿದ್ದರೆ ಯಾವ ರೀತಿ ನೀವು ಪ್ಯಾಕ್ ಮಾಡ್ಕೊಂಡು ಹೋದರೆ ನಿಮ್ಮ ವಸ್ತುಗಳು ಸೇಫ್ಟಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಬರಲಿ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಾವು ಬಬಲ್ಸ್ ರ್ಯಾಪರು ಮತ್ತು ಈ ಥರ ವೇಸ್ಟ್ ಬಾಕ್ಸ್ಗಳಿರುತ್ತಲ್ಲ ಅದನ್ನೆಲ್ಲ ತಂದು ಮತ್ತು ವೇಸ್ಟ್ ಹಾಸಿಗೆಗಳಿದ್ರೆ ಅದನ್ನು ಪ್ಯಾಕ್ ಮಾಡಿ ನೀಟಕ್ಕೆ ಕಳಿಸ್ಬೋದು. ಅದ್ರ ಮೇಲೆ ನಾವು ವಾಟರ್ ಪ್ರೂಫ್ ಪೇಪರ್ನ ಹಾಕ್ತಾಯಿದ್ದೀವಿ. ಮಳೆ ಬಂದರೆ ನೆನೆದಂಗೆ, ನೀರಲ್ಲೆಲ್ಲಾದರೂ ಇದ್ದರೆ ನೆನೆದಂಗೆ ಇರಲಿ ಅಂತ. ಪ್ಯಾಕ್ ಮಾಡಿದ್ದೀವಿ ನೋಡಿ ಗೈಸ್. ಫ್ರಿಜ್ ಸೆಲ್ಫ್ ಇರುತ್ತಲ್ಲ ಆ ಗಾಜಿಂದೆಲ್ಲ ಬಬಲ್ಸ್ ರ್ಯಾಪರಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಹಂಗೆ ಬೇಡ ಚಿನಿ, ಹಂಗೆ ಬೇಡ, ಹಿಂಗೆ ಉದ್ದದಕ್ಕೆ ಮಾಡ್ಕೊ. ಹಾಂ ಇಷ್ಟೇಯಾ? ಇನ್ನೂ ಐತೆ. ಹೆಂಗ ರೀತಿ ನೋಡ್ದ ಕರೆಕ್ಟಾಗಿ. ನೋಡಿ ಲಿಂಗಪ್ಪನ್ ಗೈಸ್ ಇವಾಗ ಗಿಫ್ಟ್ ಐಟಮ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಐಟಮ್ಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಇಲ್ಲಿ ಇನ್ನು ಬಟ್ಟೆ ಪ್ಯಾಕ್ ಮಾಡಿಲ್ಲ. ಬಾಕ್ಸ್ ಒಳಗೆ ಫೋಟೋ ಇಟ್ಬಿಡ್ತೀನಿ. ಒಂದು ಯಾವ್ದಾರು ಫೋಟೋನ ದೇವ್ರ ಫೋಟೋ ಆಗಲ್ಲ ನಿಮ್ಗೆ ಅಲ್ಲೇ ಈ ಬಾಕ್ಸು ವೇಸ್ಟ್ ಮಾಡಬೇಡ. ಹಾಂ ದೇವ್ರ ಫೋಟೋ. ಹಾಂ
ಪ್ಯಾಕಿಂಗ್ ಮಾಡೋದಕ್ಕೆ ನಾವು 2 ದಿನ ತೊಗೊಂಡ್ವಿ. 1 ದಿನ ಪೂರ್ತಿ ವಾಷಿಂಗ್ ಮಿಷಿನ್ನು, ಫ್ರಿಜ್ಜು ಅದು ಇದು ಪ್ಯಾಕ್ ಮಾಡಿರೋದು ಅಷ್ಟೇ. ಮತ್ತು ಇನ್ನೂ ಎಷ್ಟೊಂದು ಐಟಮ್ ಪ್ಯಾಕ್ ಮಾಡೋದಿದೆ, ಅದನ್ನು ನಾನು ನಾಳೆ ಶೇರ್ ಮಾಡ್ತೀನಿ. ಇದು ಸದ್ಯಕ್ಕೆ ಲಗೇಜ್ ಪ್ಯಾಕಿಂಗ್ ವಿಡಿಯೋ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಲವ್ ಯು ಆಲ್.